ಇದನ್ನು ನೋಡ್ತಿದ್ದಂಗೆ ಯಾರಿಗೆಲ್ಲ ಬಾಲ್ಯದ ನೆನಪಾಗುತ್ತೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ತಿಳಿಸಿ. ಈ ಒಂದು ಹಾಲ್ಕೋವಾ ಅನ್ನುವಂಥ ಸ್ವೀಟ್ ರೆಸಿಪಿ ಏನಿದೆ ಇದನ್ನು ಒಂದು ಅಂಗಡಿನಲ್ಲಿ ಒಂದು 4 ಅಣಿ ಅಥವಾ 8 ಅಣಿ ಕೊಡ್ತಿದ್ರೆ ಒಂದೋ ಎರಡೋ ಕೊಡ್ತಾಯಿದ್ರು. ಖಂಡಿತವಾಗ್ಲೂ ಇದನ್ನು ತಿಂತಾಯಿದ್ರೆ ಬಾಯಲ್ಲಿ ಹಾಗೇ ಕರಗೋಗ್ತಾಯಿತ್ತು. ಅಷ್ಟು ಒಂದು ತುಂಬ ರುಚಿಯಾದಂಥ ಒಂದು ಸ್ವೀಟ್ ರೆಸಿಪಿ. ಜೊತೆಗೆ ಇದನ್ನು ನೋಡಿದ್ರೆ ಬಾಲ್ಯದ ನೆನಪೇ ಕಣ್ಮುಂದೆ ಬರುತ್ತೆ ಅಂತಲೇ ಹೇಳ್ಬೋದು. ಯಾರಿಗೆಲ್ಲ ಈ ಒಂದು ಸ್ವೀಟ್ ಇಷ್ಟ, ಜೊತೆಗೆ ಮಾಡ್ಕೊಳ್ಳುವಂಥ ವಿಧಾನ ತುಂಬ ಸುಲಭವಾಗಿದೆ. ಮಕ್ಕಳಿಗೆ ಸಂಜೆ ಸಮಯದಲ್ಲಿ ಕೊಡಲಿಕ್ಕಂತೂ ಇದು ಹೇಳಿ ಮಾಡಿಸಿದಂಥ ಒಂದು ಸ್ನ್ಯಾಕ್ಸ್ ರೆಸಿಪಿ. ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ. ಇದನ್ನು ಮಾಡ್ಕೊಳ್ಳುವಂಥ ವಿಧಾನ ಈ ರೀತಿಯಾಗಿದೆ. ಇದನ್ನು ಮಾಡ್ಕೊಳ್ಳೋದಕ್ಕೆ 2 ಪದಾರ್ಥಗಳು ಸಾಕು. ನಾನಿಲ್ಲಿ 1 ಕಪ್ ಅಳತೆಯಲ್ಲಿ ಹುರಿಗಡಲೆ ತೊಗೊಂಡಿದ್ದೀನಿ. ಈ ಒಂದು ಹುರುಗಡ್ಲೆ ಸ್ವಲ್ಪ ನಿಮಗೆ ಗರಿ ಆಗಿರಬೇಕು, ಅಂದರೆ ನುಣ್ಣಗೆ ಪೌಡರ್ ಆಗಬೇಕು. ಇಲ್ಲ ಅಂದರೆ ಸ್ವಲ್ಪ ನೀವು ಬಾಣಲೆಯಲ್ಲಿ ಹಾಕಿ ಒಂದು 2 ನಿಮಿಷ ಬೆಚ್ಚಗೆ ಮಾಡಿಕೊಂಡು ಗರಿಯಾಗಿ ಮಾಡಿ ಹಾಕ್ಕೊಳ್ಳಿ. ಫ್ರೆಶ್ ಆಗಿರೋಂಥ ಹುರುಗಡ್ಲೆನೇ ತೊಗೊಳ್ಳಿ, ತುಂಬ ಚೆನ್ನಾಗಿ ನೈಸಾಗಿ ಪೌಡ್ರ್ ಆಗುತ್ತೆ. ಇನ್ನು ಇದರ ಜೊತೆಗೆ ನಾನಿಲ್ಲಿ ಅದೇ ಅಳತೆಯಲ್ಲಿ ಸಕ್ಕರೆ ತೊಗೊಳ್ತಾ ಇದ್ದೀನಿ. ಈ ಒಂದು ಅಳತೆಯಲ್ಲಿ ಸಕ್ಕರೆ ತೊಗೊಂಡ್ರೆ ಸಿಹಿ ಪ್ರಮಾಣ ತುಂಬ ಸರಿಯಾಗಿ ಬರುತ್ತೆ. ಒಂದು ಹದದಲ್ಲಿ ನಮ್ಮ ಈ ಒಂದು ಹಾಲ್ಕೋವಾ ಅನ್ನೋವಂಥದ್ದು ಬರುತ್ತೆ. ಸಕ್ಕರೆ ಮತ್ತು ಹುರುಗಡ್ಲೆ ಏನಿದೆ ಎರಡೂ ಕೂಡ ಸಮ ಪ್ರಮಾಣದಲ್ಲೇ ತೊಗೊಳ್ಬೇಕು. ಇನ್ನು ಫ್ಲೇವರ್ಗೋಸ್ಕರ 1-2 ಏಲಕ್ಕಿನ ನಾನಿಲ್ಲಿ ಅದರ ಬೀಜಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಸಿಪ್ಪೆನ ತೆಗೆದ್ಬಿಟ್ಟು ಅದನ್ನು ಈ ರೀತಿಯಾಗಿ ಪೌಡರ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಮುಟ್ಟಿದ್ರೆ ಗಂಧದ ರೀತಿ ಇರಬೇಕು. ತುಂಬ ಒಂದು ನುಣ್ಣಗಿರುವಂಥ ಪೌಡರ್ ಹಾಕಿ ನಾವಿಲ್ಲಿ ಮಾಡ್ಕೊಳ್ಬೇಕಾಗತ್ತೆ. ಇದನ್ನು ಆನಂತರ ಈ ಕಡೆ ಒಂದು ನಾನ್ ಸ್ಟಿಕ್ ಪ್ಯಾನನ್ನು ಬಿಸಿಗೆ ಇಟ್ಕೊಂಡಿದ್ದೀನಿ. ಅದರಲ್ಲಿ ಒಂದು 1/4 ಕಪ್ ಅಳತೆ ಆಗೋಷ್ಟು ತುಪ್ಪ ಆದರೆ ಸಾಕಾಗುತ್ತೆ. ಜಾಸ್ತಿ ಏನು ಬೇಕಾಗೋದಿಲ್ಲ. ಒಂದು 1/4 ಕಪ್ಪು ಅಷ್ಟು ತುಪ್ಪನ ಹಾಕ್ಕೊಂಡು ಅದು ಕರಗಬೇಕು. ತುಂಬ ಬಿಸಿಯಾಗುವಂಥ ಅವಶ್ಯಕತೆ ಇಲ್ಲ. ತುಪ್ಪ ಏನಿರುತ್ತೆ ಅದು ಕರಗಬೇಕು. ಕರಗಿದ ತಕ್ಷಣ ನಾವು ಪೌಡರ್ ಮಾಡಿಟ್ಕೊಂಡಿದ್ದೀವಲ್ಲ ಸಕ್ಕರೆ ಮತ್ತು ಹುರುಗಡ್ಲೆ, ಅದನ್ನು ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಫ್ಲೇಮ್ ಮಾತ್ರ ಲೋ ಫ್ಲೇಮಲ್ಲೇ ಇಟ್ಕೊಳ್ಬೇಕು. ತುಂಬ ಕಡಿಮೆ ಉರಿನಲ್ಲಿ ಇದನ್ನು ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸಕ್ಕರೆ ಮತ್ತು ಹುರುಗಡ್ಲೆ ಪೌಡ್ರ್ ಏನಿದೆ ಅದ್ರ ಜೊತೆ ತುಪ್ಪ ಅನ್ನೋವಂಥದ್ದು ಚೆನ್ನಾಗಿ ಈ ರೀತಿ ಹೊಂದ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಹಾಕ್ಕೊಳ್ಬೇಕು. ನೋಡಿ, ನಾವೇನು ಸಕ್ಕರೆನ ಹಾಕ್ಕೊಂಡಿದ್ದೀವಲ್ಲ ಅದು ಸ್ವಲ್ಪ ಹಾಗೇ ನೀರು ಬಿಡಲಿಕ್ಕೆ ಶುರುವಾಗುತ್ತೆ. ಸಕ್ಕರೆ ಕರಗಿ ಅದು ಮೆಲ್ಟ್ ಆಗಲಿಕ್ಕೆ ಶುರುವಾಗುತ್ತೆ. ಅಲ್ಲಿ ತನಕ ಇದೇ ರೀತಿಯಾಗಿ ಮಿಕ್ಸ್ ಮಾಡಬೇಕು. ಜೊತೆಗೆ ತುಪ್ಪ ಅನ್ನೋವಂಥದ್ದು ಕೂಡ ಹಾಗೆ ಸಪ್ರೇಟ್ ಆಗಲಿಕ್ಕೆ ಶುರುವಾಗುತ್ತೆ. ಅಲ್ಲಿ ತನಕ ನೋಡಿ ಈ ರೀತಿಯಾಗಿ ಆಗಲಿಕ್ಕೆ ಶುರುವಾಗುತ್ತೆ. ಅಲ್ಲಿ ತನಕ ನಾವು ಚೆನ್ನಾಗಿ ರೀತಿ ಕೈ ಆಡಿಸ್ತಾನೇ ಇರಬೇಕು. ನೀಟಾಗಿ ಮೆಲ್ಟ್ ಆಗುತ್ತೆ. ಇದೆಲ್ಲನೂ ಹೊಂದ್ಗುಡ್ಕೊಂಡು ಮೆಲ್ಟ್ ಆಗುತ್ತೆ. ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೊಳ್ಬೇಕು. ಅದಕ್ಕೋಸ್ಕರನೇ ನಾನ್ ಸ್ಟಿಕ್ ಪ್ಯಾನನ್ನು ತೊಗೊಳ್ಳಿ, ಇಲ್ಲಾಂದರೆ ತಳ ಹಿಡಿಯುತ್ತೆ. ಹಾಗಾಗಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು. ನಿಮ್ಗೆ ಗೊತ್ತಾಗ್ತಾ ಇರ್ಬೋದು ಸ್ವಲ್ಪ ಇದು ನಮಗೆ ತೆಳುವಾಗಿದೆ, ಮೆಲ್ಟ್ ಆಗಿದೆ. ಸಕ್ಕರೆ ಪೌಡ್ರು ಮತ್ತು ತುಪ್ಪ ಏನು ಹಾಕಿದ್ವಿ ಅದು ಕೂಡ ಹಾಗೇ ಬಿಡಲಿಕ್ಕೆ ಶುರುವಾಗಿದೆ. ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹತ್ತತ್ರ ನಿಮಗೆ ಇದು ಒಂದು 8-10 ನಿಮಿಷ ಹಿಡಿಯುತ್ತೆ. ಇದು ಕಂಪ್ಲೀಟಾಗಿ ಈಗ ಆಗಿದೆ. ಇಷ್ಟಾದರೆ ಸಾಕಾಗತ್ತೆ. ಇದನ್ನು ನಾನಿಲ್ಲಿ ಒಂದು ಮೌಲ್ಡಿಗೆ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಸ್ಕ್ವೇರ್ ಶೇಪಲ್ಲಿ ಇರುವಂಥ ಒಂದು ಪ್ಲೇಟಿಗೆ ಸ್ವಲ್ಪ ನಾನಿಲ್ಲಿ ತುಪ್ಪ ಸವರಿಟ್ಕೊಂಡಿದ್ದೀನಿ. ಅದರ ಮೇಲ್ಗಡೆ ಈ ಒಂದು ನಾವೇನು ಮಾಡಿಟ್ಕೊಂಡಿರುವಂಥ ಮಿಶ್ರಣ ಇರುತ್ತೆ ಹಾಲ್ಕೋವದ್ದು, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಬಟರ್ ಪೇಪರ್ ಸಿಗುತ್ತೆ, ಇದ್ದರೆ ಹಾಕ್ಕೊಳ್ಳಿ. ಮೌಲ್ಡ್ ಕೂಡ ಇರ್ತವೆ, ಅದು ಇದ್ದರೆ ಹಾಕ್ಕೊಳ್ಬೋದು. ಇಲ್ಲಾಂದರೆ ಮಾಮೂಲಿ ಮನೆಯಲ್ಲಿ ಇರುವಂಥ ರೌಂಡ್ ಶೇಪ್ ತಟ್ಟೆ ಇರ್ಬೋದು, ಅಥವಾ ಈ ರೀತಿ ಒಂದು ಸ್ಕ್ವೇರ್ ಶೇಪಲ್ಲಿ ಬರುವಂಥ ತಟ್ಟೆ ಪ್ಲೇಟು ಅದರಲ್ಲಿ ಹಾಕ್ಕೊಂಡು ನೀವು ಸೆಟ್ ಮಾಡ್ಕೊಳ್ಳಿ. ನೋಡಿ, ಮೇಲ್ಭಾಗದಲ್ಲಿ ಈ ರೀತಿ ನೀಟಾಗಿ ಎಲ್ಲ ಕಡೆ ಸಮ ಆಗಬೇಕು. ನೀಟಾಗಿ ಈ ರೀತಿ ಮಾಡಿಬಿಟ್ಟು ನೀವು ಹೊರಗಡೆ ಇಡ್ತೀವಿ ಅಂದರೆ ಒಂದು ಅರ್ಧ-ಮುಕ್ಕಾಲು ಗಂಟೆ ಇಟ್ಟರು ನೀಟಾಗಿ ಸೆಟ್ ಆಗುತ್ತೆ. ಇಲ್ಲ ಫ್ರಿಜ್ ಇದೆ ಅಂದರೆ ಫ್ರೀಝರಲ್ಲಿ ಇಟ್ಕೊಳ್ಬೇಕು. ಫ್ರೀಝರಲ್ಲಿ ನೀವು ಒಂದು 10 ನಿಮಿಷ ಇಟ್ಟರೆ ಸಾಕು, ಕಂಪ್ಲೀಟಾಗಿ ಗಟ್ಟಿ ಆಗುತ್ತೆ. ಇಲ್ಲ ಹೊರಗಡೆ ಇಡ್ತೀವಿ ಅಂದರೆ ನೀವು ಒಂದು ಅರ್ಧದಿಂದ-ಮುಕ್ಕಾಲು ಗಂಟೆ ಇಟ್ಟರು ಸಾಕು, ಕಂಪ್ಲೀಟಾಗಿ ಗಟ್ಟಿಯಾಗಿರೋಂಥ ಹಾಲ್ಕೋವಾ ರೆಡಿ ಆಗುತ್ತೆ. ನೋಡಿ, ಒಂದು 10 ನಿಮಿಷಗಳ ಕಾಲ ಫ್ರೀಝರಲ್ಲಿಟ್ಟಿದ್ದೆ. ಆನಂತರ ಇದನ್ನು ತೆಗೆದ್ಬಿಟ್ಟು ಈ ರೀತಿ ಸ್ಕ್ವೇರ್ ಶೇಪಲ್ಲಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕಟ್ ಮಾಡಿದಾದಮೇಲೆ ಒಂದೊಂದನ್ನೇ ತಗೊಳ್ಬೇಕು. ಚೆನ್ನಾಗಿ ಬರುತ್ತೆ. ಜೊತೆಗೆ ತುಂಬ ರುಚಿಯಾಗಿರೋವಂಥ ಸ್ವೀಟು ಒಂದು 10 ನಿಮಿಷದಲ್ಲೇ ರೆಡಿಯಾಗಿ ಹೋಗುತ್ತೆ. ಜೊತೆಗೆ ತುಂಬ ಕಡಿಮೆ ಪದಾರ್ಥ ಅಂತಲೇ ಹೇಳ್ಬೋದು. ತುಪ್ಪ ಮತ್ತು ಸ್ವಲ್ಪ ತುಪ್ಪ ಸಾಕು, ಜಾಸ್ತಿ ಬೇಕಾಗೋದಿಲ್ಲ. ತುಪ್ಪ, ಸಕ್ಕರೆ, ಹುರುಗಡ್ಲೆ ಇಷ್ಟಿದ್ದರೆ ನಮ್ಮ ಒಂದು ರುಚಿಯಾಗಿರೋವಂಥ ಹಾಲ್ಕೋವಾ ರೆಸಿಪಿ ರೆಡಿಯಾಗಿ ಹೋಗುತ್ತೆ.
ಇನ್ನು ಈ ರೀತಿ ಮಾಡಿ ಇಟ್ಕೊಂಡ್ಬಿಟ್ರೆ ಒಂದು ಡಬ್ಬದಲ್ಲಿ ಹಾಕಿಟ್ಕೊಂಡ್ರೆ ಮಕ್ಕಳಿಗೆ ಸಂಜೆ ಸಮಯದಲ್ಲಿ ಕೊಡ್ಬೋದು, ಅಥವಾ ಅವ್ರು ಕೇಳಿದಾಗ ಏನೋ ಒಂದು ಸ್ವೀಟ್ ಬೇಕು ಅಂದಾಗ ಖಂಡಿತವಾಗ್ಲೂ ಇದನ್ನು ಕೊಡ್ಬೋದು. ತುಂಬ ಆರೋಗ್ಯಕರವಾದಂಥ ಮನೆಯಲ್ಲೇ ಮಾಡಿರುವಂಥ ಒಂದು ಸ್ವೀಟ್ ರೆಸಿಪಿ, ಅದು ಕೂಡ ತುಂಬ ಹಳೆಯ ಕಾಲದ ಒಂದು ಸ್ವೀಟ್ ರೆಸಿಪಿ ಅಂತಲೇ ಹೇಳ್ಬೋದು. ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೇನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ. ಥ್ಯಾಂಕ್ ಯು.